ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇಂದು ಬಿಜೆಪಿ ನಿಯೋಗದಿಂದ ಸ್ಪೀಕರ್ ಖಾದರ್ರನ್ನ ಭೇಟಿ ಮಾಡಲಾಗ್ತಾ ಇದೆ. ಬಿಜೆಪಿ ಶಾಸಕರ ಅಮಾನತು ಹಿಂಪಡೆಯುವುದಕ್ಕೆ ಮನವಿ ಮಾಡಲಾಗುತ್ತೆ. 18 ಶಾಸಕರನ್ನ 6 ತಿಂಗಳ ಕಾಲ ಅಮಾನತು ಮಾಡಿದ್ರು ಸ್ಪೀಕರ್. ಶಾಸಕರ ಅಮಾನತು ಮರುಪರಿಶೀಲಿಸೋಕೆ ಸ್ಪೀಕರ್ಗೆ ಮನವಿಯನ್ನ ಮಾಡಲಾಗುತ್ತೆ. ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಸ್ಪೀಕರ್ ಭೇಟಿಯನ್ನ ಮಾಡಿದ್ದಾರೆ ನಿಯೋಗ. ಇವತ್ತು ಬಿಜೆಪಿ ನಿಯೋಗದಿಂದ ಸ್ಪೀಕರ್ ಖಾದರ್ ಅವರನ್ನ ಭೇಟಿ ಮಾಡೋದಕ್ಕೆ ಸಮಯ ಫಿಕ್ಸ್ ಮಾಡಿಕೊಂಡಿದ್ದಾರೆ. ಬಿಜೆಪಿ ಶಾಸಕರ ಅಮಾನತು ಹಿಂಪಡಿಬೇಕು ಅನ್ನುವಂಥದ್ದನ್ನ ಇದೇ ಸಂದರ್ಭದಲ್ಲಿ ಮನವಿ ಮಾಡಲಾಗುತ್ತೆ. ಸದನದಲ್ಲಿ ಅಶಿಸ್ತು ತೋರಿಸಿದ್ರು ಅನ್ನುವಂಥ ಕಾರಣಕ್ಕೆ ವಿಪರೀತವಾಗಿ ಕೂಗಾಟ, ಗಲಾಟೆ, ವರ್ತನೆಗಳು ಇದ್ದಿದ್ದಂಥ ಹಿನ್ನೆಲೆಯಲ್ಲಿ ಅಮಾನತು ಮಾಡಿ ಆದೇಶವನ್ನು ಹೊರಡಿಸಲಾಗಿತ್ತು. ಅದಕ್ಕೆ ಅಂತ ಹೋರಾಟ ಎಲ್ಲ ಮಾಡಿದ್ರು, ಪ್ರತಿಭಟನೆ ಎಲ್ಲ ಮಾಡಿದ್ರು. ಇದೀಗ ಮನವಿ ಮುಖಾಂತರವಾಗಿ ಈ ಅಮಾನತನ್ನು ಹಿಂಪಡಿರಿ ಅಂತ ಕೇಳ್ಕೊಳ್ಳೋದಕ್ಕೆ ಮುಂದಾಗ್ತಾ ಇರೋದು. 6 ತಿಂಗಳುಗಳ ಕಾಲ ಅಮಾನತು ಮಾಡಿ ಏನು ಆದೇಶವನ್ನು ಹೊರಡಿಸಿದ್ರು ಸ್ಪೀಕರ್, ಅದನ್ನು ಮರುಪರಿಶೀಲಿಸಿ ಅಂತ ಮನವಿಗೆ ಮುಂದಾಗಲಾಗ್ತಾ ಇದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಸ್ಪೀಕರನ್ನು ಭೇಟಿ ಮಾಡಲಿದೆ ನಿಯೋಗ. ಸೊ ಅದಕ್ಕೆ ಯಾವ ರೀತಿಯಾಗಿ ರಿಯಾಕ್ಷನನ್ನು ಕೊಡ್ತಾರೆ ಸ್ಪೀಕರ್ ಯು ಟಿ ಖಾದರ್ ಅವರು ಅನ್ನೋದು ಪ್ರಶ್ನೆ. ಯಾಕಂದರೆ ಯು ಟಿ ಖಾದರ್ ಅವರ ಮೇಲೂ ಕೂಡ ಒಂದಷ್ಟು ಆರೋಪಗಳನ್ನು ಮಾಡಲಾಗಿತ್ತು. ಅದೆಲ್ಲದಕ್ಕಿಂತ ಹೊರತಾಗಿ ಅವ್ರ ನಿರ್ಧಾರ ಅಂತಿಮ ಆಗಿರುತ್ತೆ. ಹಾಗಾಗಿ ಈಗ ಮನವಿಯ ನಂತರ ಇದರಲ್ಲಿ ಏನಾದರೂ ಸಡಿಲಿಕೆ ಮಾಡ್ತಾರಾ, 6 ತಿಂಗಳಿಂದ ಕಮ್ಮಿಗೆ ಮಾಡ್ತಾರೋ ಅಥವಾ ಅಮಾನತು ವಾಪಸ್ ಪಡಿತಾರೋ, ಏನು ಆದೇಶ ಹೊರಡಿಸ್ತಾರೆ, ಮರುಪರಿಶೀಲಿಸ್ತಾರೋ ಅಥವಾ ಈ ಆದೇಶವನ್ನು ಹಾಗೆ ಮುಂದುವರಿಸ್ತಾರೋ, ಇದು ಪ್ರಶ್ನೆ ಇದೆ. ನೋಡಬೇಕಾಗತ್ತೆ ಏನು ಅಂತ.